ಅತ್ಯಾಚಾರ ಕೇಸ್ನಲ್ಲಿ ಜೈಲು ಸೇರಿರುವ ನಟ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡೇನೂರು ಮನು ಬಗ್ಗೆ ಮತ್ತೊಂದು ಶಾಕಿಂಗ್ ಆರೋಪ ಕೇಳಿಬಂದಿದೆ. ಹೌದು, ಸ್ಯಾಂಡಲ್ವುಡ್ನ ಸ್ಟಾರ್ ನಟರ ಬಗ್ಗೆ ಮಡೇನೂರು ಮನು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎನ್ನಲಾದ ಆಡಿಯೋವೊಂದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಈ ಆಡಿಯೋದಲ್ಲಿ ಕನ್ನಡ ಚಿತ್ರರಂಗದ ಪ್ರಮುಖ ನಟರ ಸಾವಿನ ಬಗ್ಗೆಯೂ ಮಾತಾಡಿದ್ದು, ಇದು ಮಡೇನೂರು ಮನು ಮಾತನಾಡಿರುವ ಆಡಿಯೋ ಅನ್ನುವ ಆರೋಪ ಕೇಳಿಬರ್ತಾ ಇದೆ. ಮನು ವಿರುದ್ಧ ಈಗಾಗಲೇ ನಟರ ಅಭಿಮಾನಿಗಳು ಗರಂ ಆಗಿದ್ದಾರೆ. ಆಡಿಯೋದಲ್ಲಿ ಯಾವ ನಟರ ಬಗ್ಗೆ ಹೇಳಲಾಗಿದೆ ಅನ್ನೋದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಹೌದು, ಸ್ಟಾರ್ ನಟರ ಬಗ್ಗೆ ಬಹಳ ತುಚ್ಛವಾಗಿ ಮಾತಾಡಿದ್ದಾರೆ ಮಡೇನೂರು ಮನು. ಕಾಮಿಡಿ ಕಿಲಾಡಿಗಳು ನಟ ಮಡೇನೂರು ಮನು ಈಗೀಗ ಸಾಕಷ್ಟು ಆರೋಪಗಳನ್ನ ಮೈಮೇಲೆ ಎಳ್ಕೊಳ್ತಿದ್ದಾರೆ. ಮೊನ್ನೆಯಷ್ಟೇ ಅತ್ಯಾಚಾರ, ದೌರ್ಜನ್ಯ, ಬೆದರಿಕೆ ಪ್ರಕರಣಗಳು ದಾಖಲಾದವು. ಇದೀಗ ಆಡಿಯೋ ಒಂದು ವೈರಲ್ ಆಗಿದ್ದು, ಅದು ಮಡೇನೂರು ಮನುವಿನದ್ದೇ ಎನ್ನಲಾಗ್ತಾ ಇದೆ. ವೈರಲ್ ಆಗಿರುವ ಆಡಿಯೋದಲ್ಲಿ ಮಡೇನೂರು ಮನು ಕನ್ನಡದ ಸ್ಟಾರ್ ನಟರ ಬಗ್ಗೆ ಅತ್ಯಂತ ತುಚ್ಛವಾಗಿ ಮಾತಾಡಿದ್ದಾರೆ. ಈಗಾಗಲೇ ಮಡೇನೂರು ಮನು ಮಾಡಿರುವ ಹಲವು ನೀಚ ಕೃತ್ಯಗಳನ್ನ ಸಂತ್ರಸ್ತೆ ಮಾಧ್ಯಮಗಳ ಮುಂದೆ ಹೇಳಿಕೊಂಡಿದ್ದಾರೆ. ಇದೀಗ ಮಡೇನೂರು ಮನು ಅವರದ್ದು ಎನ್ನಲಾಗ್ತಾ ಇರುವ ಆಡಿಯೋ ಒಂದು ವೈರಲ್ ಆಗಿದ್ದು, ಕನ್ನಡ ಚಿತ್ರರಂಗದ ಸ್ಟಾರ್ ನಟರ ಬಗ್ಗೆ ಅತ್ಯಂತ ನೀಚವಾಗಿ, ತುಚ್ಛವಾಗಿ, ಅಹಂಕಾರದಿಂದ ಮಾತಾಡಲಾಗಿದೆ. ಈ ಆಡಿಯೋದಲ್ಲಿ ಶಿವರಾಜ್ ಕುಮಾರ್ ಬಗ್ಗೆ ಮಾತನಾಡಿರುವ ಮಡೇನೂರು ಮನು, ಶಿವಣ್ಣ ಇನ್ನು 5-6 ವರ್ಷ ಬದುಕಿದ್ರೆ ಹೆಚ್ಚೆಚ್ಚು, ಆಮೇಲೆ ಸತ್ತು ಹೋಗ್ತಾನೆ. ಧ್ರುವ ಸರ್ಜಾ 8 ವರ್ಷ ಮಾರ್ಕೆಟ್ನಲ್ಲಿ ಇರ್ತಾನೆ. ದರ್ಶನ್ ಈಗಾಗಲೇ ಸತ್ತು ಹೋಗಿದ್ದಾನೆ. ಇನ್ನು 4 ವರ್ಷ ಕ್ರೇಜ್ ಇದ್ರೆ ಹೆಚ್ಚೆಚ್ಚು. ಇವರು ಮೂವರ ಮಧ್ಯೆ ಕಾಂಪಿಟೇಷನ್ ಕೊಡೋದಕ್ಕೆ ನಿಂತಿರೋ ಗಂಡುಗಳಿ ನಾನೇ ಕಣ್ರಿ ಅಂತ ಬಲು ಅಹಂಕಾರದಿಂದ ಮಾತನಾಡಿರುವ ಆಡಿಯೋ ಇಲ್ಲಿದೆ ನೋಡಿ. ಶಿವರಾಜ್ ಕುಮಾರ್ ಇನ್ನೊಂದು 6 ವರ್ಷ ಸತ್ತೋತಂತ್ರಿ ನನಗೆ ಗೊತ್ತು. ಧ್ರುವ ಸರ್ 8 ವರ್ಷ, ದರ್ಶನ್ ಸಹೋದ ಯಾರೋ ಮೊಬೈಲ್ ರೆಕಾರ್ಡ್ ಮಾಡಿ, ದರ್ಶನ್ ಸರ್ ಒಂದು 6 ವರ್ಷ ಕ್ರೇಜ್ ಇರುತ್ತೆ ಸಿನಿಮಾ ಮಾಡಲ್ಲ. ಅವ್ರು 3 ಜನ ಮಧ್ಯೆ ಕಾಂಪಿಟೇಷನ್ ಕೊಡಕ್ ಕುಂತ ಗಂಡುಗಲ್ಲಿದೆ ನಾನು.